ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಆಯುಧ ಪೂಜೆ, ದಸರಾ ಹಬ್ಬ. ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು. ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇವಾಗ ನಾವು ಕೂಡ ಮನೇಲೆಲ್ಲ ಪೂಜೆ ಮಾಡಿ, ಗಾಡಿ ಎಲ್ಲ ನೆನ್ನೆನೇ ವಾಶ್ ಮಾಡಿ ಇಟ್ಟಿದ್ದಾರೆ. ಸೊ ಪೂಜೆ ಎಲ್ಲ ಮಾಡಬೇಕು ಹೋಗಿ. ಆ್ಯಂಡ್ ಅಮ್ಮ ಮನೆಗೂ ಹೋಗಬೇಕು. ಇವತ್ತು ತುಂಬ ಕೆಲಸಗಳಿದೆ, ಓಡಾಡೋದು ಜಾಸ್ತಿ ಆಗುತ್ತೆ. ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿನ ನಾನು ನಮ್ಮ ಪಾಪು ಅಂದರೆ ನಮ್ಮ ಬುಜ್ಜಿ ಬೇಬಿ ನಾಮಕರಣ ಟೈಮಲ್ಲಿ ತೊಗೊಂಡಿದ್ದು, ಸ್ಟಿಚ್ ಮಾಡಿಸಿದ್ದೆ. ಸೊ ಇದು ನಮ್ಮ ಅಮ್ಮಂದು. ನಮ್ಮ ಅಮ್ಮಂಗೆ ಕೊಡ್ದಲ್ಲೇ ನಾನೇ ಹೊಲ್ಸ್ಕೊಂಬಿಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಬೇರೆ ಯಾವುದಾದ್ರೂ ಕೊಡ್ಸೋಣ ಅಂತೇಳಿ. ಆ್ಯಂಡ್ ನನ್ನ ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಹೋಗಿ ಪೂಜೆ ಮಾಡೋಣ ಬನ್ನಿ. ಬೆಳಗ್ಗೆನೇ ಎಲ್ಲನೂ ರೆಡಿ ಮಾಡಿದ್ನ. ಸೊ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಗೆಲ್ಲ ಧೂಪ ಹಾಕ್ತಾ ಇದ್ದೀನಿ. ನನಗೆ ಅದೇನೋ ಗೊತ್ತಿಲ್ಲ, ಸಾಂಬ್ರಾಣಿ ಹಾಕಿಲ್ಲ ಅಂದರೆ ಮನೇಲಿ ಪೂಜೆ ಮಾಡಿದ್ದೀನಿ ಅನ್ನೋ ಫೀಲಿಂಗೇ ಇರಲ್ಲ ನನಗೆ. ಹಾಗಾಗಿ ಕೆಂಡ ನಮ್ಮ ಮನೇಲಿ ಅಂದರೆ ಸೌದೆ ಒಲೆ ಎಲ್ಲ ಇಲ್ಲ, ಪಕ್ಕದ ಮನೇಲಿ ನೀರು ಒಲೆ ಎಲ್ಲ ಹಾಕಿರ್ತಾರಲ್ಲ, ಅವ್ರ ಮನೇಲಾದರೂ ಹೋಗಿ ಇಸ್ಕೊಂಡು ಬಂದು ಕೆಂಡ ಹಾಕೇ ಹಾಕ್ತೀನಿ ನಾನು. ಸೊ ಇವತ್ತು ಹಂಗೆ ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ಟು ಮನೆ ಎಲ್ಲ ಒಂಥರ ವೈಬ್ ಇರುತ್ತೆ, ಪಾಸಿಟಿವ್ ವೈಬ್ಸ್. ನನಗಂತೂ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಪೂಜೆ ಎಲ್ಲ ಮುಗೀತು. ಫೈನಲ್ ಆಗಿ ಈ ಥರ ಸಿಂಪಲ್ ಆಗಿ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಕೆಳಗಡೆ ಆಲ್ರೆಡಿ ಗಾಡಿಗೆಲ್ಲ ನಮ್ಮ ಹಸ್ಬೆಂಡು ಮತ್ತು ನನ್ನ ಮಕ್ಕಳೆಲ್ಲ ಸೇರಿಬಿಟ್ಟು ಎಲ್ಲನೂ ರೆಡಿ ಮಾಡಿದರು, ಅಪ್ಪ ಮಕ್ಕಳೆಲ್ಲ ಸೇರಿ. ನಾನು ಹೋಗಿ ಜಸ್ಟ್ ಪೂಜೆ ಮಾಡಬೇಕಾಗಿತ್ತು ಅಷ್ಟೇ. ಹಾಗಾಗಿ ಹೋಗಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಕ್ಕಿದ್ರು. ಬುಜ್ಜಿ ಬೇಬಿನಂತೂ ಹಿಡಿಯೋಕ್ಕೆ ಆಗಲ್ಲ, ಒಂದು ಹತ್ರ ಸುಮ್ಮನೆ ಇರಲ್ಲ. ಅಲ್ಲಿ ಹೋಗಿ ಎಲ್ಲ ಒಡ್ಸೋದು, ಹೂವು ಕಿತ್ತಾಕೋದು, ಅದರಲ್ಲಿ ಚಿರು ಬೇರೆ. ನಾನು ಆಲ್ರೆಡಿ ಇಟ್ಟಿರೋದನ್ನ ಮತ್ತೆ ಹೋಗಿ ಇಡೋದು, ಕರೆಕ್ಷನ್ಸ್ ಮಾಡೋದು, ಆ ಥರದ್ದೆಲ್ಲ ಮಾಡ್ತಾನೇ ಇರ್ತಾರೆ. ಈ ಮಕ್ಕಳನ್ನೆಲ್ಲ ಇಟ್ಕೊಂಡು ಹಬ್ಬ ಮಾಡೋದಾಗ್ಲಿ, ಏನೇ ಒಂದು ಕೆಲಸ ಮಾಡೋದಾದ್ರೂ ತುಂಬ ಕಷ್ಟ ಆಗತ್ತೆ. ಹಾಗಾಗಿ ನಮ್ಮ ಅತ್ತೆನ ಒಬ್ಬರು ಎತ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ರು. ನಾನು ಅವನ್ನ ಗದ್ರು ಬಿಟ್ಟು ಸೈಲೆಂಟಾಗಿ ಆಗಿಬಿಟ್ಟೆ. ಆಮೇಲೆ ಪೂಜೆ ಎಲ್ಲ ಮಾಡೋಕ್ಕೆ ನಿಂಬೆಹಣ್ಣೆಲ್ಲ ತೊಗೊಂಡು ಬಂದಿದ್ವಲ್ಲ, ಆ ಗಾಡಿಗಳಿಗೆಲ್ಲ 4 ಗಾಡಿಗಳಿಗೂ ಇಡ್ತಾ ಇದ್ದೀವಿ. 4 ಗಾಡಿ, ಒಂದು ನಂದು, ಒಂದು ನಮ್ಮ ಮಾವದು, ಒಂದು ನನ್ನ ಮೈದನೊಂದು, ಇನ್ನೊಂದು ನಮ್ಮ ಹಸ್ಬೆಂಡು. ಸೊ 4 ಗಾಡಿಗಳಿದೆ. ನಿಲ್ಸಕ್ಕೆ ಜಾಗ ಇಲ್ದಲೆ ಒದ್ದಾಡ್ತೀವಿ 4 ಜನನು. ಒಂದು ಗಾಡಿ ಹಾಕ್ದಾಗ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ನೊಂದು ಗಾಡಿ ನಿಲ್ಸೋಕ್ಕಾಗಲ್ಲ. ಆದರೂ ಎಲ್ಲರಿಗೂ ಗಾಡಿಗಳು ಬೇಕು. ಸೊ ಹಾಗಾಗಿ ಎಲ್ಲರಿಗೂ ಫೈನಲಾಗೆ ನಿಂಬೆಹಣ್ಣೆಲ್ಲ ಇಟ್ಬಿಟ್ಟು ಇವಾಗ ಪೂಜೆ ಕೂಡ ಮಾಡಿದೆ. ಫಸ್ಟ್ ಟೈಮ್ ನಾವು ಮದುವೆ ಆದಮೇಲಿಂದನೂ ಫಸ್ಟ್ ಟೈಮ್ ಅಂದರೆ ದಸರಾ ಹಬ್ಬದ ದಿನನೇ, ಆಯುಧ ಪೂಜೆ ದಿನನೇ ನಾವು ಗಾಡಿಗೆಲ್ಲ ಪೂಜೆ ಮಾಡ್ತಾ ಇರೋದು. ಬಿಕಾಸ್ ಯಾವಾಗಲೂ ಬ್ಯುಸಿ ಇರೋರು ನಮ್ಮ ಹಸ್ಬೆಂಡು. ಕೆಲ್ಸಕ್ಕೆ ಹೋಗ್ಬೇಕಾರೆಲ್ಲ ಬೆಳಗ್ಗೆನೇ ಅವರಿಗೆ ವರ್ಕಲ್ಲಿ ಲೀವೇ ಇರ್ತಿದ್ದಿಲ್ಲ, ಆ ಥರ ಕೆಲಸ ಮಾಡ್ತಾ ಇದ್ದಿದ್ದು. ಬಟ್ ಈ ವರ್ಷ ತುಂಬ ಖುಷಿ ಆಯಿತು, ಬಿಕಾಸ್ ಎಲ್ಲ ಹಬ್ಬಕ್ಕೂ ನಮ್ಮ ಜೊತೆ ಇರ್ತಾರೆ. ಅದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ನನಗಂತೂ. ಇವತ್ತೆಲ್ಲ ಅದನ್ನೇ ಹೇಳ್ತಾ ಇದ್ದೆ, ಇವತ್ತಾದರೂ ನನ್ನ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದಲ್ಲ, ಹಬ್ಬದ ದಿನನೇ ನಾವು ಕೂಡ ಹಬ್ಬ ಮಾಡಿದ್ವಿ, ಫುಲ್ ಖುಷಿ ಆಯಿತು ನನಗಂತೂ ಅಂತ. ಏನೋ ಒಂಥರ ನೆಮ್ಮದಿ. ಹಬ್ಬದ ದಿನ ಹಬ್ಬ ಮಾಡಿದ್ರೇ ಅದೊಂಥರ ನಮಗೂ ಖುಷಿ ಆಗೋದು. ಸೊ ಹಾಗಾಗಿ ತುಂಬ ನೆಮ್ಮದಿಯಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಈಡ್ಗಾಯಿ ಎಲ್ಲ ಹೊಡೆಯೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ. ಬುಜ್ಜಿ ಬೇಬಿ ಅಂತೂ ಫುಲ್ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದ. ಆ್ಯಂಡ್ ಪ್ರಸಾದಕ್ಕೆ ಅಂತ ಬೂಂದಿ ತೊಗೊಂಡು ಬಂದಿದ್ವಾ, ಅದನ್ನು ಕವರ್ ಓಪನ್ ಮಾಡಿ ಇಟ್ಟರೆ ಹೋಗಿ ಎತ್ಕೊಂಡು ಬಾಯಿಗೆ ಹಾಕ್ಕೊತಾ ಇದ್ದ. ಬೇಡ ಅನ್ನಂಗಿಲ್ಲ, ಬಿಡಂಗಿಲ್ಲ. ಮಕ್ಳು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ದೊಡ್ಡವ್ರು ಹೇಳ್ತಾರೆ, ನಾವು ಪೂಜೆ ಆಗಲಿ ಇರ್ರಿ ಅಂತ ಹೇಳಿದ್ರು ಕೇಳಲ್ಲ. ಅವ್ನು ಹೋಗಿ ಎತ್ಕೊಂಡು ತಿನ್ನೋದಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಫೈನಲಿ ನಮ್ಮ ಹಸ್ಬೆಂಡ್ ಫುಲ್ ಜೋಶಿಂದ ಈಡ್ಗಾಯಿ ಎಲ್ಲ ಹೊಡೆದ್ರು. ನಮ್ಮ ಮೈದ್ನ ಮಿಸ್ಸಿಂಗು ಕೆಲಸ, ಅವ್ರಿಗೆ ಲೀವ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬೆಳಗ್ಗೆನೇ ಹೋಗ್ಬಿಟ್ರು. ಬಟ್ ಅವ್ರ ಗಾಡಿನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ರು. ಆಮೇಲೆ ಮತ್ತೆ ಅಂದರೆ ನಮ್ಮ ದೊಡ್ಡಮ್ಮ, ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಕೆಳಗಡೆ ಮನೇಲಿ ಇರ್ತಾರೆ, ಅವರು ಕೂಡ ಬರೋಕ್ಕೆ ಟೈಮ್ ಆಗೋಗ್ಬಿಟ್ಟಿತ್ತ. ಹಾಗೆ ನನ್ನ ಮೈದ್ನಂಗೆ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಗೆ, ಗಾಡಿಗಳಿಗೆ ಯಾರ್ದು ಕೆಟ್ಟು ದೃಷ್ಟಿಗಳು ನಮ್ಮ ಮನೆ ಮೇಲೆ ಬೀಳದೆ ಇರಲಿ ಅಂತೆಲ್ಲ ನೆನೆಸ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಬೂತ್ ಕುಂಬಳಕಾಯಿ ಕೂಡ ಹೊಡೆದ್ಬಿಟ್ವಿ. ಚೆನ್ನಾಗಾಯಿತು. ಆ್ಯಂಡ್ ಅದ್ರಲ್ಲಿ ಕಾಸು ಹಾಕಿರೋದನ್ನ ಎತ್ಕೊಳ್ಳೋಕ್ಕೆ ನನ್ನ ಮಗ ಏನು ಒದ್ದಾಡ್ತಾ ಇದ್ದ ಅಂದರೆ, ಬೇರೆಯವ್ರು ಎತ್ಕೊಂಬಿಟ್ಟ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವನು ಬಿದ್ದು ಉಳ್ದಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆಮೇಲೆ ಸಮಾಧಾನ ಮಾಡಿ ಅಲ್ಲಿ ಬಿದ್ದಿರೋದೆಲ್ಲ ಒಂದೊಂದು ಎತ್ಕೊಟ್ವಿ. ಎಷ್ಟು ಹೇಳಿದ್ರು ಕೇಳಿಲ್ಲ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಅಕ್ಕಪಕ್ಕನವನ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೂ ಕೂಡ ಅರಶಿನ ಕುಂಕುಮ ಮತ್ತು ಪ್ರಸಾದ ಎಲ್ಲ ಕೊಟ್ವಿ. ಏನೋ ಒಂಥರ ನೆಮ್ಮದಿ ಆಯಿತು. ಹಾಗೇನೆ ನಾವು ತೊಗೊಂಡ್ವಿ ಪ್ರಸಾದ ಎಲ್ಲರೂ. ನಾನೆಲ್ಲ ಅರಶಿನ ಕುಂಕುಮ ಕೊಡ್ತಾ ಇದ್ದೆ, ನಮ್ಮ ಹಸ್ಬೆಂಡು ಬೂಂದಿ ತೊಗೊಂಡು ಬಂದಿದ್ವಲ್ಲ ಅದನ್ನೆಲ್ಲರಿಗೂ ಪ್ರಸಾದ ಥರ ಕೊಟ್ಟರು. 5 ಜನ ಮುತ್ತೈದೆಯರಿಗೆ ಕೊಟ್ಟರೆ ಒಳ್ಳೇದಾಗತ್ತಲ್ಲ. ಸೊ ಹಾಗಾಗಿ ತುಂಬ ಖುಷಿಯಿಂದ ಈ ಸಲ ಹಬ್ಬ ಮಾಡಿದ್ವಿ. ಆ್ಯಂಡ್ ಇನ್ನು ಅಕ್ಕಪಕ್ಕದವರೆಲ್ಲ ಇದ್ರೆ ಅವ್ರನ್ನೆಲ್ಲ ಕರಿತಾ ಇದ್ವಿ. ಆ್ಯಂಡ್ ತುಂಬ ಚೆನ್ನಾಗಾಯಿತು. ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಎಲ್ಲ ಹೇಳಿ ನನಗೆ.
ಆ್ಯಂಡ್ ಚಿರುಗುನು ಸೈಕಲ್ ಎಲ್ಲ ಬೇಕು ಅಂತ ಹಠ ಮಾಡ್ತಾ ಇದ್ದ. ಅವನಿಗೂ ಕೂಡ ಇನ್ನೊಂದು ನೆಕ್ಸ್ಟ್ ಸಲ ಅಷ್ಟೊತ್ತಿಗೆ ಸೈಕಲ್ ಎಲ್ಲ ತಗೊಂಡ್ ಬರಬೇಕು. ಸೈಕಲ್ ಇದ್ದಿಲ್ಲ ಅಂದ್ಬಿಟ್ಟು ಒಂದು ಸ್ಕೇಟರ್ ಇತ್ತಲ್ಲ ಅದನ್ನೇ ತಗೊಂಡು ನಿಲ್ಲಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ತಾ ಅದಕ್ಕೂ. ಆ್ಯಂಡ್ ಅದನ್ನು ಕೂಡ ನಾನೇ ಫಸ್ಟು ತೆಗಿಯೋದು ಅಂತ ಹೇಳ್ಬಿಟ್ಟು ಅದಕ್ಕೂ ನಿಂಬೆಹಣ್ಣು ಇಕ್ರಿ ಅಂತೆಲ್ಲ ಹೇಳಿ ಹಠ ಮಾಡ್ತಾ ಇದ್ದ. ಆಮೇಲೆ ಹೇಗೋ ಸಮಾಧಾನ ಮಾಡಿಬಿಟ್ಟು ಎಲ್ಲರಿಗೂ ಪ್ರಸಾದ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ನಾನು ಕೂಡ ತಗೊಂಡ್ಮೇಲೆ ಇನ್ನೇನು ಗಾಡಿಗೆಲ್ಲ ಹತ್ತಿಸ್ಬೇಕಲ್ಲ. ಹಸ್ಬೆಂಡು ನನ್ನ ಹತ್ತಿಸು ಅಂತ ಹೇಳಿದ್ರು. ಅದು ನನಗಿಲ್ಲ ಬೇಡ ಪರವಾಗಿಲ್ಲ ನೀವೇ ಮಾಡಿ ಅಂತ ಹೇಳಿಬಿಟ್ಟು ನನ್ನ ಗಾಡಿ ಕೀನು ಕೂಡ ಅವರಿಗೆ ಕೊಟ್ಬಿಟ್ಟೆ, ಅವರೇ ಹತ್ತಿಸ್ಲಿ ಅಂತ ಹೇಳಿಬಿಟ್ಟು. ಬಿಕಾಸ್ ನನಗೆ ಭಯ ಆಗತ್ತೆ, ಒಳ್ಳೆ ದಿನ ಅಲ್ವಾ, ಸೊ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಗಾಡಿನೂ ನಿಲ್ಲಿಸಿ ಪೂಜೆ ಎಲ್ಲ ಆದಮೇಲೆ ನಿಂಬೆಹಣ್ಣೆಲ್ಲ ತುಳಿದ್ಬಿಟ್ಟು ಅವರು ನಿಂಬೆಹಣ್ಣೆಲ್ಲ ತುಳಿರಿ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಹಸ್ಬೆಂಡಿಗೆ. ಹಾಗಾಗಿ ಫಸ್ಟು ಚಿರು ನಾನು ಹೋಗ್ತೀನಿ ಅಂತ ಹೇಳ್ದ. ಅವನು ಫಸ್ಟು ಹೋದ್ಮೇಲೆ ನೆಕ್ಸ್ಟು ನಮ್ಮ ಗಾಡಿಗಳನ್ನೆಲ್ಲ ತೊಗೊಂಡು ಹಸ್ಬೆಂಡ್ ನಿಮ್ಮನ್ನೆಲ್ಲ ತುಳಿದುಕೊಟ್ರು. ನಾನು ಎಲ್ಲ ಹೋಗಿ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಗಾಡಿ ನೋಡೋಕ್ಕೆ ಏನೋ ಒಂಥರ ಫುಲ್ ಖುಷಿ ಆಗ್ತಾಯಿತ್ತು, ಚೆನ್ನಾಗಿತ್ತು ಒಂಥರ ಕಳೆ ಗಾಡಿದೆಲ್ಲ. ಹಾಗಾಗಿ ಆ್ಯಂಡ್ ಕಾರ್ ಬೇರೆ ಅಡ್ಡ ಬಂದುಬಿಟ್ಟಿತ್ತ, ಸೊ ಅಲ್ಲಿ ನಿಧಾನಕ್ಕೆ ಹೋಗಬೇಕಾಗಿತ್ತು. ಆ್ಯಂಡ್ ಫೈನಲಿ ಕೆಳಗಡೆ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ನಾನು ಮೇಲ್ಗಡೆ ನನ್ನ ಸ್ಯಾರಿ ಬಿಸ್ನೆಸ್ ಇದೆಯಲ್ಲ ಅಲ್ಲಿಗೆ ಬಂದೆ. ಅಲ್ಲೂ ಕೂಡ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ದೆ. ಹಾಗೆ ನನ್ನ ಯೂಟ್ಯೂಬ್ಗೆ ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಮತ್ತು ನಮ್ಮ ಹಸ್ಬೆಂಡ್ ಯೂಸ್ ಮಾಡೋದು ಹೊಸ್ದಾಗೆ ಒಂದು ಟ್ರೈಪಾಡ್ ಕೂಡ ತೊಗೊಂಡಿದ್ದೆ, ಅದಿನ್ನೂ ಓಪನ್ ಕೂಡ ಮಾಡಿಲ್ಲ. ಸೊ ಎಲ್ಲನೂ ಇಟ್ಟು ಅದನ್ನು ಕೂಡ ಪೂಜೆ ಮಾಡೋಣ, ಬಿಕಾಸ್ ಇವಾಗ ಅದರಿಂದನೇ ನಾವು ಕೆಲಸ ಮಾಡ್ತಾ ಇರೋದು ಮನೇಲಿ ಕೂತ್ಕೊಂಡು. ಹಾಗಾಗಿ ಅದು ನಮಗೊಂಥರ ಆಯುಧ ಇದ್ದಂಗೆ. ಹಾಗಾಗಿ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಅರಶಿನ ಕುಂಕುಮ ಹೂವೆಲ್ಲ ಇಟ್ಟು ನನ್ನ ಸ್ಯಾರಿ ಬಿಸ್ನೆಸ್ ಕೂಡ ಇನ್ನೂ ಇವಾಗ ಪರವಾಗಿಲ್ಲ ಚೆನ್ನಾಗೇ ನಡೀತಾ ಇದೆ. ಇನ್ನೂ ಸ್ವಲ್ಪ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಲಿ ಅಂತ ಬೇಡ್ಕೊಂಡು ನೆಕ್ಸ್ಟು ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡಿದೆ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಫಸ್ಟು ಆಯುಧ ಪೂಜೆ ಆಗಿರೋದ್ರಿಂದ ಫುಲ್ ಜೋಶಿಂದ ನಾನಂತೂ ಪೂಜೆ ಎಲ್ಲ ಮಾಡಿದೆ. ಆ್ಯಂಡ್ ನನ್ನ ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದು ನನ್ನ ಮಗನ ನಾಮಕರಣ ಟೈಮಲ್ಲಿ ತೊಗೊಂಡಿದ್ದು. ನನಗಂತೂ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಅರ್ಜೆಂಟಲ್ಲಿ ನನಗೆ ಸರಿಯಾಗಿ ಉಟ್ಕೊಳಕ್ಕೆ ಬಂದಿಲ್ಲ ಅಷ್ಟೇ, ಬಟ್ ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಹಾಗಾಗಿ ನಾನು ಸ್ಟಿಚ್ ಮಾಡಿಸಿ ಇಟ್ಟಿದ್ದೆ. ಇವತ್ತು ಸಡನ್ನಾಗೆ ಹಬ್ಬ ಅಲ್ವಾ, ಹಾಗಾಗಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಆ್ಯಂಡ್ ಫೈನಲ್ ಆಗಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ನಮ್ಮ ಮನೇಲಿ ಅಡುಗೆ ಎಲ್ಲ ಏನೂ ಮಾಡಿದ್ದಿಲ್ಲ, ಬಿಕಾಸ್ ಪೂಜೆ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆನೇ ಪಲಾವ್ ಮಾಡಿದ್ರು. ಹಾಗಾಗಿ ಅಲ್ಲೇನೆ ಎಲ್ಲ ತಿನ್ಕೊಂಡು ಇವಾಗ ನಾವು ಕೂಡ ಮಕ್ಕಳಿಗೆಲ್ಲ ಊಟ ಎಲ್ಲ ಮಾಡಿಸ್ಕೊಂಡು ಅಮ್ಮ ಮನೆಗೆ ಹೊರಟಿದ್ವಿ. ಬಿಕಾಸ್ ಅಮ್ಮ ಮನೇಲಿ ಎಡೆ ಹಾಕ್ತಾರೆ ದೊಡ್ಡೋರಿಗೆ. ಹಾಗಾಗಿ ಇವತ್ತು ಹೋಗ್ಲೇಬೇಕಿತ್ತು ಮನೇಲೆಲ್ಲ ಬೇಗ ಬೇಗ, ಅದಕ್ಕೆ ಬೆಳಗ್ಗೆನೆ ಮಾಡಿಬಿಟ್ಟು ಅಮ್ಮ ಮನೆಗೆ ಕೂಡ ಬಂದ್ವಿ. ಅಮ್ಮ ನಾವು ಬರೋಷ್ಟೊತ್ತಿಗೆ ಪೂಜೆ ಮಾಡಿದ್ರು ಮನೇಲೆಲ್ಲ. ಸೊ ನಾವು ಹೋಗಿ ಕೈಯೆಲ್ಲ ಮುಗಿದ್ಬಿಟ್ಟು ಆಮೇಲೆ ಅಡುಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾನ್ ವೆಜ್ ಮಾಡೋದು, ನಮ್ಮ ಅಮ್ಮ ಮನೆ ಕಡೆ ಎಲ್ಲ ಹೀಗೆ ಮಾಡೋದು. ಸೊ ಹಾಗಾಗಿ ನಾನ್ ವೆಜ್ಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪ್ರೇಷನ್ ಅವ್ರ ಜೊತೆ ಸೇರಿಬಿಟ್ಟು ನಾನು ಮಾಡ್ತಾ ಇದ್ದೆ. ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಅಷ್ಟೇ. ಆ್ಯಂಡ್ ಫೈನಲ್ ಆಗಿ ಅಡುಗೆ ಎಲ್ಲ ಮೇನ್ ಏನೇನು ಬೇಕೋ ಅದನ್ನೆಲ್ಲ ಮಾಡಿಟ್ಬಿಟ್ಟು ರಿಮೈನಿಂಗ್ ಎಲ್ಲ ನಾವು ಎಡೆ ಹಾಕೋ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಬಾಬಿಗೆಲ್ಲ ಕಲಸಿ ಎತ್ತಿಟ್ಟೆ. ಹಾಗೆ ನಮ್ಮ ಅಣ್ಣನ ಮಕ್ಕಳು ಎಲ್ಲ ಬಂದಿದ್ರು. ಎಲ್ಲರೂ ಸೇರಿ ಕೆರೆ ದಡ ಎಲ್ಲ ಆಡ್ತಾ ಇದ್ರು. ಮಕ್ಳ ಜೊತೆ ಆಟ ಆಡೋದು ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದೇನಂದ್ರೆ ನಮ್ಮ ಚಿರು ಯಾರಾದರೂ ಮಕ್ಕಳು ಬಂದರೆ ಅವ್ರ ಜೊತೆನೇ ಸೆಟ್ಲ್ ಆಗಿಬಿಡ್ತಾರೆ. ಅವ್ರು ಯಾರಾದರೂ ಮಕ್ಕಳಿದ್ರೆ ಸಾಕು, ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾರ. ಸೊ ಹಾಗಾಗಿ ನಮ್ಮ ಅಣ್ಣನ ಮಗನ ಜೊತೆಗೆ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಖುಷಿಯಾಗಿದ್ರು. ಅದಾದಮೇಲೆ ಅಂದರೆ ಕಾಯಿನ್ ಇಟ್ಕೊಂಡು ಚಿರು ಬೆಳಗ್ಗೆಯಿಂದ ಬೂತ್ ಕುಂಬಳಕಾಯಿ ತೆಗ್ದಿರೋ ಕಾಯಿನ್ಸ್ನ ಯಾರಿಗೂ ಕೊಡ್ತಾ ಇದ್ದಿದ್ದಿಲ್ಲ, ಅವನೇ ಇಟ್ಕೊಂಡ್ಬಿಟ್ಟಿದ್ನ. ಸೊ ಹಾಗಾಗಿ ಅದು ಯಾವ ಕೈಯಲ್ಲಿದೆ ಹೇಳು ಅಂತ ಹೇಳ್ಬಿಟ್ಟು ಅವ್ನು ಗೆದ್ರೆ ಖುಷಿ ಪಡ್ತಾ ಇದ್ದ, ಸೋತಾಗ ಅಳ್ತಾ ಇದ್ದ. ಹಾಗೆ ಆಟ ಆಡಿಕೊಂಡು ಫೈನಲಿ ನಾವು ಅಮ್ಮ ಕೂಡ ಎಲ್ಲ ಎಡೆ ಇಕ್ಕಕ್ಕೆ ರೆಡಿ ಮಾಡಿಬಿಟ್ಟು ಇವಾಗ ಎಡೆ ಎಲ್ಲ ಹಾಕ್ತಾ ಇದ್ದಾರೆ. ಅವರು ರೆಡಿ ಮಾಡ್ತಾ ಇದ್ರು, ನಾನು ಚಿಕ್ಕ ಪುಟ್ಟ ಹೆಲ್ಪ್ಗಳೆಲ್ಲ ಮಾಡ್ತಾ ಇದ್ದೆ ಅಷ್ಟೇ. ಅದ್ರ ಜೊತೆಗೆ ಏನೇನು ಬೇಕು ಐಟಮ್ ಎಲ್ಲ ಆಲ್ರೆಡಿ ಅಡುಗೆ ಮಾಡಿದ್ದೆಲ್ಲ ಇಟ್ಟಿದ್ದಾಯ್ತಲ್ಲ. ಸೊ ಫೈನಲ್ಲಾಗಿ ಎಲ್ಲ ತೊಗೊಂಡು ಬಂದಿಟ್ಟು ಅಮ್ಮ ಕೂಡ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಿಮ್ಮ ಕಡೆನೂ ಹೀಗೆ ಮಾಡ್ತಾರಾ ಅಂತ ಹೇಳಿ. ಅಮ್ಮ ಮನೇಲಿ ಹೀಗೆ ಮಾಡೋದು. ಸೊ ವರ್ಷನೂ ಹೀಗೆ ಮಾಡ್ತಾರೆ. ನಾನ್ ವೆಜ್ಜೇ ಮಾಡೋದು. ನಮ್ಮ ಅತ್ತೆ ಮನೇಲಿ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಎಲ್ಲ ಮಾಡಲ್ಲ, ಬಟ್ ನಮ್ಮಮ್ಮ ಮನೆ ಕಡೆ ಹೀಗೆ ಮಾಡೋದು. ಒಬ್ಬೊಬ್ರು ಮನೆ ಕಡೆ ಒಬ್ಬೊಬ್ರು ಥರ ಇರುತ್ತೆ. ಆ್ಯಂಡ್ ಫೈನಲ್ ಎಲ್ಲ ಪೂಜೆ ಎಲ್ಲ ಮುಗಿದು ನಾನು ಕೂಡ ಪೂಜೆ ಎಲ್ಲ ಮಾಡಿ ಎಲ್ಲರೂ ಮಾಡಿದ್ರು. ಧೂಪ ಎಲ್ಲ ಹಾಕ್ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ನನಗಂತೂ
ಸೂ ಫ್ರಮ್ ಸೋ ನೆನಪಾಗ್ತಾ ಇತ್ತು. ಬಿಕಾಸ್ ಅಲ್ಲಿ ಹೇಳ್ತಾರಲ್ಲ, ಅವರೆಲ್ಲ ತಿಂತಾ ಇರ್ತಾರೆ, ಬನ್ನಿ ಒಂದು 10 ಮಿನಿಟ್ಸ್ ಹೊರಗಡೆ ವೆಯ್ಟ್ ಮಾಡೋಣ ಅಂತ. ಆಮೇಲೆ ನಿಮ್ದೆಲ್ಲ ಆಯ್ತಾ, ನಾವು ಒಳಗಡೆ ಬರ್ಬೋದಾ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದೇ ನೆನಪಾಗ್ತಾ ಇತ್ತು ನಮಗೂ. ಆ್ಯಂಡ್ ಫೈನಲ್ ಆಗಿ ಊಟ ಎಲ್ಲ ಮಾಡಿದ್ವಿ. ಆ್ಯಂಡ್ ಈ ಥರ ಇತ್ತು ನಮ್ಮ ಆಯುಧ ಪೂಜೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.